ಹಾಯ್ ವಿವರ್ಸ್, ಇವತ್ತು ನಾವು ಆಯಿಲ್ ಯೂಸ್ ಮಾಡ್ದೇ ದಾಲನ್ನು ಮಾಡೋಣ. ಹೇಗೆ ಮಾಡೋದು, ಆಯಿಲ್ ಇಲ್ಲದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೇ ನಾನೀಗ ನಿಮಗೆ ಹೇಳ್ತೀನಿ. ಇಲ್ಲಿ 3 ಟೊಮೆಟೊ, 3 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ನಾನು ಇಲ್ಲಿ 4 ಥರ ಬೇಳೆಗಳನ್ನ ತೊಗೊಂಡಿದ್ದೀನಿ. ಹೆಸರು ಬೇಳೆ, ಮೈಸೂರು ಬೇಳೆ, ತೊಗರಿಬೇಳೆ, ಕಡಲೆಬೇಳೆ. ಇದನ್ನು ನಾನು ತೊಳೆದು 1.5 ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಈ ಟೊಮೆಟೊನೆಲ್ಲ ನಾವು ಕಟ್ ಮಾಡಿಕೊಂಡು ಈ ಟೊಮೆಟೊ ಹಾಗೂ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ನೀವು ಬೇಕು ಅನಿಸಿದರೆ ಶುಂಠಿ ಕೂಡ ಯೂಸ್ ಮಾಡ್ಕೋಬೋದು. ಈ ಟೊಮೆಟೊನ ಮಿಕ್ಸಿ ಮಾಡಿಕೊಂಡು ಇದನ್ನು ನಾವು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ನೋಡಿ, ಈ ರೀತಿ ಪೇಸ್ಟ್ ಆದರೆ ಸಾಕು. ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಆ ಕುಕ್ಕರ್ಗೆ ನಾನು 2 ಸ್ಪೂನ್ ನೀರನ್ನು ಹಾಕಿದ್ದೀನಿ. ಆ ನೀರನ್ನು ನಾನು ನಿಮ್ಗೆ ಯಾಕೆ ತೋರಿಸಿದೆ ಅಂದರೆ, ಅಲ್ಲಿ ಯಾವುದೇ ಆಯಿಲನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ಆಯಿಲ್ ನಾವು ಯೂಸ್ ಮಾಡಿದಾಗ ಕುಕ್ಕರ್ ಮತ್ತು ಆಯಿಲ್ ಕೂಡ ಹೀಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಕುಕ್ಕರ್ನ ಇಟ್ಟಾಗ ಆ ನೀರು ಆವಿಯಾಗಿ ಹೋಗುತ್ತೆ, ನಮಗೆ ಕುಕ್ಕರು ಬಿಸಿ ಆಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಕುಕ್ಕರ್ನ ಇಟ್ಟಿದ್ದೆ. ಈಗ ಇದೇ ಕುಕ್ಕರ್ಗೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ಈಗ ಈ ಮಿಶ್ರಣಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಟಂಥ ಟೊಮೆಟೊನ ಹಾಕ್ಕೊಳ್ಳೋಣ. ನೀವು ಫ್ಲೇಮನ್ನು ಲೋ ಅಲ್ಲೇ ಇಟ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ನೀವು ಟೊಮೆಟೊನ ಪೇಸ್ಟ್ ಮಾಡಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಈ ರೀತಿ ಅದು ಬೇಯ್ತಾ ಇದ್ದ ಹಾಗೆ ಅರ್ಧ ಟೀ ಸ್ಪೂನು ಅರಿಶಿನ, ಹಾಗೆ 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಆಯಿಲ್ ಇಲ್ಲದೆ ಮಾಡ್ತಾ ಇರೋ ಕಾರಣದಿಂದ ಸ್ವಲ್ಪ ಈ ಥರದ ಮಸಾಲೆಗಳನ್ನೆಲ್ಲ ಕಡಿಮೆ ಪ್ರಮಾಣದಲ್ಲಿ ಬಳಸಿದರೆ ಚೆನ್ನಾಗಿರುತ್ತೆ. ಆಯಿಲ್ ಯೂಸ್ ಮಾಡಿ ಮಾಡುವಾಗ ನೀವು ಮಸಾಲೆನ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಆಯಿಲಲ್ಲಿ ಅದು ಕರಗಿ ಹೋಗೋದ್ರಿಂದ ಅದರ ಟೇಸ್ಟು ಬೇರೆ ಆಗಿರುತ್ತೆ. ಈ ರೀತಿ ಚೆನ್ನಾಗಿ ಈ ಟೊಮೆಟೊ ಫ್ರೈ ತುಂಬ ಚೆನ್ನಾಗಿ ಬೆಂದ್ಕೊಳ್ಬೇಕು. ನಾವು ಆಯಿಲ್ ಯೂಸ್ ಮಾಡಿದಾಗ ಈ ಆಯಿಲ್ ಬಿಡೋವರೆಗೂ ಇದನ್ನು ಬೇಯಿಸಬೇಕು ಅಂತೀವಲ್ವ, ಆ ಥರ ಅದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡು ನಾವು ಆಗಲೇ ನೆನೆಸಿಟ್ಟಿರೋ ಅಂಥ ಎಲ್ಲ ಬೇಳೆಗಳನ್ನ ಈ ಕುಕ್ಕರ್ಗೆ ಹಾಕ್ಕೋಬೇಕು. ಒಂದ್ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೆನೆಸಿಟ್ಟಂಥ ನೀರು ಜೊತೆಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಣ. ನಾನಿಲ್ಲಿ 1 ಬಟ್ಲು ಬೇಳೆಗೆ 2.5 ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಇದು ತುಂಬ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ನೀವು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು 1 ಕುದಿ ಬರೋವರೆಗೂ ಬಿಡಬೇಕು. ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನೀವು ಇಂಗನ್ನು ಬಳಸೋದಾದರೆ ಈ ಟೈಮಲ್ಲೇ ಹಾಕ್ಕೋಬೋದು. ಆ ರೀತಿ 1 ಕುದಿ ಬಂದ ಮೇಲೆ ಈಗ ನಾನು ಇದಕ್ಕೆ 4ರಿಂದ 5 ಕರಿಬೇವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆ ಕುದೀತಾ ಇರುವಾಗಲೇ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಇದು 3ರಿಂದ 4 ವಿಸಲ್ ಬರೋವರೆಗೂ ಬೇಯಿಸ್ಕೋಬೇಕು.
ಈಗ ಈ ಕುಕ್ಕರಲ್ಲಿರೋ ಸ್ಟೀಮ್ ಎಲ್ಲ ಹೋದ್ಮೇಲೆ ವಿಸಲನ್ನು ತೆಗೆದು ದಾಲನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೀವು ಬೇಕು ಅನ್ನೋದಾದರೆ ಇದನ್ನು ಹೀಗೆ ಸರ್ವ್ ಮಾಡ್ಬೋದು. ಇಲ್ಲ ಇದು ತುಂಬ ಬೇಳೆ ಇದೆ ಅನ್ನೋದಾದರೆ ಈಗ ನೀವು ಈ ರೀತಿ ಮಸ್ಕೋಲಿಂದ ಸ್ವಲ್ಪ ಬೇಳೆನ ಮಸದ್ಬಿಟ್ಟು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ಬೋದು. ಈ ದಾಲು ಅಥವಾ ಬೇಳೆನ ನಾವಾಗೆ ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ನಾವು ಬಳಸಿಲ್ಲ ಅಂತ ಹೇಳೋವರೆಗೂ ತಿಂದವ್ರಿಗೆ ಇದು ಗೊತ್ತೇ ಆಗಲ್ಲ. ವಾರದಲ್ಲಿ ಒಂದು ಸಾರಿ ಅಥವಾ 2 ದಿನ ಈ ರೀತಿ ಆಯಿಲ್ ಇಲ್ಲದೆ ಇರುವಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ದಾಲ್ನ ನೀವು ರೊಟ್ಟಿ, ಚಪಾತಿ ಹಾಗೆ ರೈಸಿಗೆ ಕೂಡ ಬಳಸ್ಬೋದು. ನೀವು ಒಂದ್ಸಾರಿ ಮನೆಯಲ್ಲಿ ಆಯಿಲ್ ಇಲ್ಲದೇ ಈ ರೀತಿ ದಾಲನ್ನು ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.